ಇದ್ರೊಳಗೆ ಇನ್ನೊಂದು ಸ್ವಲ್ಪ ಸೌಂಡ್ ಕಡಿಮೆ ಮಾಡುತ್ತ ಕಡಿಮೆ ಅಲ್ಲಿ ಹಿಂದೆ ಕುರ್ಚಿ ಖಾಲಿ ಅದಾವು, ಇಲ್ಲಿ ಮುಂದೆ ಮಂದಿ ಭಾಳ ಬನ್ನಿ ಅಂತ ಇವತ್ತ ನಾಳೆ ಅನ್ಕೊಂತ ಕಡೆಗೆ ಇವತ್ತು ಸೇರಿವಿ ಎಲ್ಲರೂ. ಇದು ಬಹಳ ಪೂರ್ವದಲ್ಲಿ ಆಗಬೇಕಾದಂಥ ಸಮಾವೇಶ ಆಗಿತ್ತು. ಇದ್ರೊಳಗೆ ಬಹಳ ಮಂದಿ ಬಂದಿರಿ. ಕೆಲವು ಮಂದಿ ಈ ಕಾಡಸಿದ್ದೇಶ್ವರ ಸ್ವಾಮಿ ಹಿಂಗೆ ಮಾತಾಡ್ತಾನಂದ್ರೆ ಹೆಂಗಾರ ಅದಾನ ನೋಡೋಣಂತ ಬಂದವರು ಒಂದಿಷ್ಟು ಮಂದಿ ಅದ್ರಲ್ಲಿ. ಎಷ್ಟು ದಿಟ್ಟಾಗಿ ಮಾತಾಡ್ತಾನಂದ್ರೆ ನೋಡೋಣಂತ ಬಂದಿರಿ ಕೆಲವು ಮಂದಿ. ಇನ್ನು ಕೆಲವು ಮಂದಿ ಕಾಡಸಿದ್ದೇಶ್ವರ ಸ್ವಾಮಿಗಳು ಇಂಥ ಚಲೋ ಕೆಲಸ ಮಾಡ್ತಾರ, ಇದ್ರೊಳಗೆ ಸಹಭಾಗಿ ಆಗ್ಲಿಕ್ಕಂದ್ರೆ ಇನ್ನು ಮತ್ಯಾವ ಪಾಪದಾಗ ಸಹಭಾಗಿ ಆಗೋದು ಹೋಗೋಣ ಅಂತ ಬಂದವರು ಕೆಲವು ಮಂದಿ. ಇನ್ನು ಕೆಲವು ಮಂದಿ ಹೆಂಗಂದ್ರ ಮನ್ಯಾಗ ಹೆಣ್ಮಕ್ಳು ಕಳಿಸ್ಕೊಟ್ಟಾರಂತ ಬಂದವರು ಕೆಲವು ಮಂದಿ. ಹೆಚ್ಚಿಸ್ಬೇಡ, ಬೇಡ ಹೆಚ್ಚು ಮಾಡ್ಬೇಡ, ಅಷ್ಟೇ ಇಟ್ಬಿಡ. ಮನ್ಯಾಗ ಅವುಗಳು ಇರ್ತಾರ, ಅವ್ರು ದಿನ ಕೇಳ್ತಿರ್ತಾರೆ, ಎಲ್ಲರೂ ಸೋಷಿಯಲ್ ಮೀಡಿಯಾದಾಗ ಅದು ನೋಡ್ತಿರ್ತಾರ. ಮನಿ ನಾವು ನೋಡ್ಕೋತೀವಿ, ಇವತ್ತೊಂದು ದಿವ್ಸ ಹೋಗ್ನಿ ಅಲ್ಲಿ ಅಂತ ಕಳಿಸ್ಕೊಟ್ಟಾರ. ಹಂಗೆ ಬಂದು ಎತ್ತುಗಳು ಭಾಳ ಅದಾವ ಇದ್ರಾಗ. ಇನ್ನು ಕೆಲವು ಜನ ಯುವಕರು ಏನದಾರ, ಎಷ್ಟು ಮಂದಿ ಅಪ್ಪಗಳು ಬಂದಾರ, ಎಲ್ಲರದು ದರ್ಶನ ಆಕೈತಿ, ಎಲ್ಲರದು ಮಾರ್ಗದರ್ಶನ ಆಕೈತಿ. ಮತ್ತು ನಾವು ನಮ್ಮ ಧರ್ಮ ಉಳಿಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಏನು ಮಸೀದಿಗೆ ಹೋಗಿ ನಮಾಜ್ ಮಾಡೋದೈತಾನೆ ಅಂತ ತಿಳ್ಕೊಂಡು ಈ ಸಮಾವೇಶಕ್ಕೆ ಬಂದವರು ಬಹಳ ಮಂದಿ ಇರ್ತಾರೆ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು. ಎಲ್ಲ ಪೂಜ್ಯರು ಮಾತಾಡ್ಯಾರ. ಮೊದಲನೇದ್ದು ಬಬಲೇಶ್ವರದಾಗ ಯಾಕೆ ಈ ನಮ್ಮ ಅಣ್ಣಗಳೇನು ಮುಂದೆ ನಿಂತಾರಲ್ಲ, ಅವರು ಜನಪ್ರತಿನಿಧಿಗಳು. ಇವರೆಲ್ಲರೂ ಮಂದಿ ಮನಸ್ಸಿನೊಳಗೆ ಏನು ಪ್ರಶ್ನೆ ಇರ್ತಾವ ಅವನ್ನೆಲ್ಲ ಅವ್ರು ನಮಗೆ ಕೇಳ್ತಾರೆ. ಕೇಳಿ ಉತ್ತರ ಕೊಡುವಂಥ ಜವಾಬ್ದಾರಿ ಅವ್ರ ಮೇಲೆ ಇರ್ತೈತಿ. ಹೊಕ್ಕಿರಪ್ಪ ಆ ಎಲ್ಲರನ್ನೂ ಕೇಳ್ರಿ ಬಬಲೇಶ್ವರದಾಗ ಯಾಕೆ. ಅದಕ್ಕೆ ನಮ್ಮ ಪೂರ್ವದಲ್ಲಿ ಬಹಳ ಮಂದಿ ಮಹಾತ್ಮರು ಉತ್ತರನೂ ಕೊಟ್ಟಾರ. ನಾವೇನು ಎತ್ಕೊಂಡವ್ರು ಕೂಸಪ್ಪ, ಕುಂಬಳಕಾಯಿ ಒಗಸ್ಬೇಕಂದ್ರು ತೊಗೊಂಡು ಹೋಗ್ಬೇಕಂದ್ರಂತ. ಒಬ್ಬ ಇಲ್ಲಿ ನಿಂತ, ಒಬ್ಬ ಅಲ್ಲಿ ನಿಂತ, ಒಬ್ಬ ಅಲ್ಲಿ ನಿಂತ ಅದೇ ದಾರ್ಯಾಗ. ಮೊದಲನೇ ಒಂದ ನಾಯಿ ಹೊತ್ಕೊಂಡು ಎಲ್ಲಿ ಹೊಂಟಿ ಅಂದ. ಇವ ಹಿಂಗೆ ನೋಡಿದ, ನಾಯಿ ಅಲ್ಲಿದು ಕುಂಬಳಕಾಯಿ ತಂದ. ಮುಂದಕ್ಕೆ ಹೋದ. ಅವ ಅಂದ, ನಾಯಿ ಹೊತ್ಕೊಂಡು ಎಲ್ಲಿ ಹೊಂಟಿವ ಅಂದ. ಇವ್ ಸಂಶಯ ಬಂತು, 2 ಸರಿ ಆಯ್ತು, ನಂದು ಕುಂಬಳಕಾಯಿ ಐತಿ, ಇವ ನಾಯಿ ಅಂತಾನಲ್ಲ ಅಂತ. ಅಲ್ಲಿಂದ ಮನುಷ್ಯನಾಗ ಒಂದು ಜರಾನ ಸಂಶಯ ಬರಕ್ಕೆ ಹಚ್ಚ ಅವಾಗ ಹೊತ್ತಿಗೆ. ಇನ್ನೊಂದು ಜರ ಮುಂದಕ್ಕೆ ಹೋದ. ಅವ ಮತ್ತೊಬ್ಬ ಕೇಳಿದೆ, ನಾಯಿ ಹೊತ್ಕೊಂಡು ಎಲ್ಲಿ ಹೊಂಟಿ ಅಂದ. ಇವ ಮುಟ್ಟಿ ನೋಡಿದ ಮತ್ತದನ್ನು, ಇದು ಕುಂಬಳಕಾಯಿ ಐತಿ ಅನ್ನ. ಅವ ಕಡೆಗೊಬ್ಬ ನಿಂತಿದ್ನಲ್ಲೇ ಹುಚ್ಚಕಾಯಿಲಿ, ನೀ ಗುಡಿಯನ್ ದೊಡ್ಡ ಪೂಜಾರಿಯಾಗಿ ಹಿಂಗೆ ನಾಯಿ ಹೊತ್ಕೊಂಡು ಹೋಗ್ತಾರ ನಂದು ಅನ್ನೋಣ ದಪ್ಪನ ಒಗದವನು ಹೋಗೇ ಬಿಟ್ಟ. ಅಷ್ಟೊತ್ತಿಗೆ ಅವನ ತಲೆ ಕೆಟ್ಟ ಹೋಗಿತ್ತು. 4 ಮಂದಿ ಕೂಡಿ ಒಬ್ಬನ ತಲೆ ಒಂದೇ ಮಾತ 4 ಸರಿ ಮಾತಾಡಿ ಅವನ ತಲೆ ಕೆಡಿಸಿದ್ರು. ಹ್ಯಾಂಗ ಒಬ್ಬನ ತಲೆ ಕೆಡಿಸಿದ್ರಲ್ಲ, ಹಂಗ ಈ ತಲೆಗೆಡಕ್ಕೆ ಗ್ಯಾಂಗ್ ಏನೈತಲ್ಲ, ಅದೇ 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 ಮಾತಾಡಿ ಈಗೇನು ಕೇಳಿದ್ರಲ್ಲ ಈಗ ನೀವು ಇಂಥ ಮಾತಾಡಿ ನಮಗೆ ನೋವಾಗೋದು ಎಲ್ಲಿ ಅಂದ್ರೆ, ಇಂಥ ಮಾತುಗಳನ್ನೆಲ್ಲ ಬಸವಣ್ಣವ್ರ ಹೆಸರಲ್ಲೇ ಕಪ್ಪಿಸ್ಲಾಕ್ ಹತ್ತಾರಲ್ಲ, ಇದು ನಮಗೆ ನೋವಾಗಿದೆ. ಇಂಥ ಮಾಡಬಾರ್ದಂಥ ಹೇಯ ಕೃತ್ಯವನ್ನು ತಾವು ಮಾಡಿ ಬಸವಣ್ಣವ್ರ ಹೆಸರಲ್ಲೇ ಕಪ್ಪಿಸ್ತಾರಲ್ಲ, ಬಸವಣ್ಣವ್ರ ನಾಸ್ತಿಕ್ ಮಾಡ್ಲಿಕ್ಕೆ ಹೊಂಟಾರಲ್ಲ. ಬಸವಣ್ಣವರು ದಾರ್ಶನಿಕರು, ಋಷಿತುಲ್ಯ ವ್ಯಕ್ತಿಗಳು. ಬಸವಣ್ಣವರು ಅಂಕು ಡೊಂಕುಗಳನ್ನು ತಿದ್ದಿ ಸಮಾಜವನ್ನು ಸುಂದರಗೊಳಿಸುವಂಥ ಒಬ್ಬ ಮಹಾಪುರುಷ. ನಮ್ಮ ಹಿಂದೂ ಸಮಾಜದಲ್ಲಿ ಏನಾದರೂ ಅಂಕು ಡೊಂಕುಗಳು ಇದ್ದು ಅಂತಂದ್ರೆ ಆ ಅಂಕು ಡೊಂಕುಗಳನ್ನು ತೆಗೆದು ಶುದ್ಧ ಬುದ್ಧವಾದಂಥ ಸಮಾಜ, ಶುದ್ಧ ಹಿಂದೂ ಸಮಾಜವನ್ನು ನಮ್ಮ ಕೈಗೆ ಕೊಟ್ಟಂಥ ಮಹಾಪುರುಷ ಬಸವಣ್ಣ. ಅತ್ಯಂತ ಶುದ್ಧ ಬುದ್ಧಿ. ಏನೇ ಚಿಕ್ಕ ಪುಟ್ಟ ದೋಷಗಳಿದ್ದು ಅಂತಂದ್ರೆ ಇದ್ದೇ ಇರ್ತಾವೆ ಸಮಾಜದಲ್ಲಿ. ಮನೆಗೆ ಬಾಗಿಲ ಕಿಟಕಿ ತೆಗೆದಿಟ್ಟಿದ್ದೀವಿ ಅಂದ್ರೆ ಧೂಳು ಬಂದು ಬೀಳತಿರ್ತೈತಿ, ಹೊಲಸಾಗತಿರ್ತೈತಿ, ಯಾರ ಅದನ್ನು ಜಾಡ್ಸೋರು
ಇರಬೇಕಾಕತಿ. ಹಾಗೆ ಯಾವುದೇ ಪರಂಪರೆ ಒಂದಿತ್ತು ಅಂತಂದ್ರೆ ದೈನಂದಿನ ಜೀವನದಲ್ಲಿ ದೇಶ, ವಸ್ತು, ಕಾಲ, ಪರಿಸ್ಥಿತಿಗಳಿಗೆ ಅನುಸಾರವಾಗಿ ಕೆಲವೊಂದು ಅವಾಂಛಿತ ಧೂಳು ಬಂದು ಬೀಳ್ತಿರ್ತೈತಿ, ಅದನ್ನು ಜಾಡಿಸೋದು ಅವಶ್ಯಕತೆ ಇರ್ತೈತಿ. ಹಂಗೆ ಜಾಡಿಸಿ ಶುದ್ಧ ಬುದ್ಧವಾದಂಥ ಹಿಂದೂ ಧರ್ಮವನ್ನು ನಮ್ಮ ಕೈಗೆ ಕೊಟ್ಟು ಹೋದಂಥವ್ರು ಬಸವಾದಿ ಶರಣರು. ಇದನ್ನು ನಾವು ಮರಿಬಾರ್ದು. ನಮ್ಮಲ್ಲಿ ಏನೇನೋ ಚಿಕ್ಕ ಪುಟ್ಟ ದೋಷಗಳು ಇಲ್ಲ ಅಂತಿಲ್ಲ, ಅದು ಸದಾ ಕಾಲ ಇರ್ತೈತಿ. ಬಹಳ ಜನ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಅಧರ್ಮ ಅಭ್ಯುದಯವನ್ನು ಕಾಣುತ್ತಲ್ಲ ಆವಾಗ ಮಹಾಪುರುಷರು ಬರ್ತಾರೆ. 12ನೇ ಶತಮಾನದಲ್ಲಿ ಬಸವಣ್ಣವರು ಮತ್ತು ಹರಳಯ್ಯನವರಿಂದ ಹಿಡ್ಕೊಂಡು ಮರಳು ಶಂಕರ ದೇವರವರೆಗೆ ಸಾವಿರಾರು ಮಹಾತ್ಮರು ಬಂದರು. ಪ್ರತಿಯೊಬ್ಬರು ತಮ್ಮ ತಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ಮತ್ತೊಬ್ಬರಿಗೆ ಹೆಚ್ಚು ಹೇಳದೆ ತಮ್ಮ ಆಚರಣೆಯಿಂದ ಸಮಾಜವನ್ನು ತಿದ್ದಿದ್ರು. ಈಗ ಇತ್ತೀಚೆಗೆ ಏನು ನಡೆದೈತಿ, ನಾ ಹಂಗಾಯ ರಾಮ ನೀವು ಅಟ್ಟ ಸುಧಾರಣೆ ಆಗ್ರಿ ಅಂತೂ ಉಪದೇಶ ಮಾಡೋರು ಬಂದಾಗ ನಾವೇನು ತಿದ್ದವ್ರಲ್ಲ. ನೀವೆಲ್ಲರೂ ಸುಧಾರಣೆ ಆಗಬೇಕು, ನಾವು ಮಾತ್ರ ಹೆಂಗಿರ್ಬೇಕು ಹಂಗೆ ಇರೋರು. ಹಿಂಗಾಗಿ 800 ವರ್ಷ ಆತು ಬಸವಣ್ಣವ್ರು ಹೇಳಿದ್ದು ಒಬ್ಬರು ಸುಧಾರಣೆ ಆಗಲಿಲ್ಲ. ಯಾಕೆ ಆಗಲಿಲ್ಲಪ್ಪ? ಹೇಳೋರ ಸುಧಾರಿಸಿಲ್ಲ ಅಂದಾಗ ಇನ್ನು ಕೇಳೋರು ಯಾವಾಗ ಸುಧಾರಿಸೋರು? ಇದು ಸಮಸ್ಯೆ ನಮ್ದು. ಅದಕ್ಕೆ ನಾವು ಆತ್ಮ ಪರೀಕ್ಷಣೆಯನ್ನು ಮಾಡ್ಕೋಬೇಕು. ನಾವು ಯಾವ ಮಾತನ್ನ ಹೇಳ್ತೀವಿ? ಯಾಕೆ ಬಸವಾದಿ ಪ್ರಮುಖರು ಇವರೆಲ್ಲರೂ ಹಿಂದೂಗಳೇ. ಯಾಕೆ ಹಿಂದೂಗಳು? ಹಾಗಾದ್ರೆ ಹಿಂದೂಗಳು ಯಾರು ಅಂತ ಒಂದು ಸಾರಿ ವಿಚಾರ ಮಾಡಿ. ಯಾರಿಗೆ ಹಿಂದೂಗಳಂತ ಕರಿಬೇಕು? ಯಾವರು ತ್ರಿಪುರ ಸಂಹಾರದಿಂದ ಮುನ್ನ, ಹರಿ ವಿರಂಚಿಗಳಿಂದ ಮುನ್ನ, ಉಮೆಯ ಕಲ್ಯಾಣದಿಂದ ಮುನ್ನ ಅಂದಿಂಗೆಳೆಯ ನೀನು, ಹಳೆಯ ನಾನು, ಮಹಾದಾನಿ ಕೂಡಲ ಸಂಗಮ ದೇವ. ಬಸವಣ್ಣವ್ರು ಇದ್ರೊಳಗ ಎಲ್ಲ ಸ್ಪಷ್ಟ ಹೇಳಿಬಿಟ್ಟಾರ. ಒಬ್ಬವ ರುಂಡ ಮಾಲೆ ಹಾಕೊಂಡಿದ್ನಂತ. ಅದ್ರಾಗ ಮಹಾತ್ಮರು ಬಸವಣ್ಣವರು ಹೇಳುವ ದೃಷ್ಟಾಂತ ಏನು ಅಂತಂದ್ರ, ಇದು ಕಾಳಿದಪ್ಪ, ಇದು ವಿಷ್ಣುಂದಪ್ಪ, ಇದು ಇಂದ್ರಂದಪ್ಪ ಅಂತ ಗುರುತಿಸ್ತಿದ್ರಂತ. ಅವೆಲ್ಲವುಗಳಿಗಿಂತಲೂ ಮುನ್ನ ಇರುವಂಥ ದೇವರು ಒಬ್ಬನೇ. ಆ ಎಲ್ಲಕ್ಕೂ ಮೂಲನಾದಂತಹ ದೇವರು ನೀವು ಒಬ್ಬನೇ. ಆದರೆ ಇವುಗಳನ್ನು ನಾವು ನಮ್ಮ ಜನರು ತಮಗೆ ಹೇಗೆ ಬೇಕು ಹಾಗೆ ಬಳಸ್ತಾ ಬಂದಿದ್ದಾರೆ ಅನ್ನುವಂಥ ಮಾತನ್ನು. ಇಷ್ಟೇ ಅಲ್ಲ, ಶಿವನ ಚಮತ್ಕಾರವನ್ನು ಸಹಿತ ಬಸವಣ್ಣವ್ರು ಹೇಳಿದ್ದಾರೆ. ಏನಂತ? ಹರನ ಕೊರಳಲ್ಲಿಪ್ಪ ಕರೋಟ ಮಾಲೆಯ ಶಿರದ ಲಿಖಿತವ ಕಂಡು ಮರುಳು ತಂಡಗಳು ಓದಿ ನೋಡಲು, ಇವನು ಅಜ, ಇವ ಹರಿ, ಇವ ಸುರಪತಿ, ಇವ ಧರೀಂದ್ರ, ಇವನಂತಕನೆಂದು ಹರುಷದಿಂದ ಸರಸವಾಡಿತ್ತ ಕಂಡು ಹರಮುಕುಳಿತನಾಗಿ ನಕ್ಕ ನಮ್ಮ ಕೂಡಲ ಸಂಗಮ ದೇವ ಅಂತ 537ನೇ ವಚನ ಇದು ಬಸವಣ್ಣವರು. ಈ ವಚನದ ತಾತ್ಪರ್ಯ ಏನಂದ್ರೆ, ಶಿವ ತನ್ನ ಸುತ್ತ ಇರುವಂಥ ಭೂತಗಳು ಅಂತೇನಿರ್ತಾವು, ಆ ಭೂತಗಳು ಶಿವನ ಕಡೆ ನೋಡ್ತಿದ್ದು ಅಂತ, ಆತನ ಕೊರಳಲ್ಲಿಯ ರುಂಡಮಾಲೆಯನ್ನು ನೋಡಿ ಅಂತಿದ್ದು ಅಂತ, ಅಲ್ಲಿರುವ ರುಂಡಗಳನ್ನು ಗುರುತಿಸ್ತಿದ್ರಂತ. ಇದು ಬ್ರಹ್ಮನ ತಲೆ, ಇದು ವಿಷ್ಣುವಿನ ತಲೆ, ಇದು ಕಾಳಿಯ ತಲೆ ಅಂತ ಅಂತಿದ್ರಂತ. ಬಸವಣ್ಣವರು ಇಂಥ ಯಾವ ದೇವ್ರನ್ನೂ ಒಪ್ಕೊಂಡಿದ್ದಲ್ಲ ಅಂತ ಯಾರ್ಯಾರು ಹೇಳ್ತಾರಲ್ಲ ಅವ್ರಿಗಿದು ಉತ್ತರ. ಬಸವಣ್ಣವರು ಶಿವನ ರೂಪವನ್ನು ಇಷ್ಟು ಚೆಂದಾಗಿ ವರ್ಣನೆ ಮಾಡಿದ್ದಾರೆ. ಇಂಥ ಸುಮಾರು ವಚನಗಳು. ಆಮೇಲೆ ಇನ್ನೂ ಮತ್ತೇನು ಹೇಳ್ತಾರೆ ಬಸವಣ್ಣವ್ರ ಕುರಿತು ಅಂದ್ರೆ, ಬಸವಣ್ಣವರು ವೇದಗಳನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಬಸವಣ್ಣವರು ಇಂಥ ಈ ಎಲ್ಲ ಗುಡಿಯ ದೇವಾಲಯಗಳನ್ನು ದೇವರುಗಳನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ.
ಇದನ್ನ ಅಧ್ಯಯನ ಮಾಡಿದ್ರೆ ಸುಮಾರು 72 ವಚನಗಳು ಎಂಥವು ಅದಾವು ಅಂತಂದ್ರ ಉಪನಿಷತ್ತುಗಳು, ಭಗವದ್ಗೀತೆ ಮತ್ತು ಆಗಮಗಳಿಂದ ಉದ್ಧೃತಗೊಳಿಸಿದಂಥ, ತಮಗೆ ಬೇಕಾದಾಗ ಉದ್ಧೃತಗೊಳಿಸಿದಂಥ ಕೆಲವೊಂದು ಶ್ಲೋಕಗಳು ಬಸವಣ್ಣವರು ವಚನಗಳಲ್ಲಿ ಬರ್ತಾವೆ. ಆಮೇಲೆ ಒಂದು 30-35 ವಚನಗಳು ಎಂಥವು ಅಂದ್ರೆ ನಮ್ಮ ಪುರಾಣಗಳಲ್ಲಿಯ ಕಥೆಗಳನ್ನು ಬಸವಣ್ಣವರು ಹೇಳ್ತಾರೆ. ಸುಮಾರು ಆ 30-35 ವಚನಗಳಲ್ಲಿ 100-112 ಪುರಾಣದ ಕಥೆಗಳನ್ನು ಬಸವಣ್ಣವರು ಹೇಳಿದ್ದಾರೆ. ಇಷ್ಟೇ ಅಲ್ಲ, ಬಸವಣ್ಣವರು ಕರ್ಮ ಸಿದ್ಧಾಂತವನ್ನು, ಈಗ ಬಹಳ ಜನ ಏನು ಹೇಳಕತ್ತಾರ, ಬಸವಣ್ಣವ್ರು ಕರ್ಮ ಸಿದ್ಧಾಂತ ಒಪ್ಕೋತಿದ್ದಿಲ್ಲ, ಹಿಂದೂ ಧರ್ಮದ್ದದು ಹಿಂಗಂತ. ಹಂಗಿಲ್ಲ, ಬಸವಣ್ಣವರು ಕರ್ಮ ಸಿದ್ಧಾಂತವನ್ನು ಒಪ್ಕೊಂತಿದ್ರು. ಬಸವಣ್ಣವರು ಪೂರ್ವ ಜನ್ಮ ಪುನರ್ಜನ್ಮ, ಹಿಂದೂಗಳಿಗೆ ಯಾರಿಗೆ ಅಂತಾರ ಅಂದ್ರೆ ಯಾರು ಪೂರ್ವ ಜನ್ಮ ಪುನರ್ಜನ್ಮವನ್ನು ಒಪ್ಕೊಳ್ತಾರ ಅವ್ರಿಗೆ ಹಿಂದೂಗಳಂತಾರ, ಯಾರು ಕರ್ಮ ಸಿದ್ಧಾಂತವನ್ನು ಒಪ್ಕೊಳ್ತಾರ ಅವ್ರಿಗೆ ಹಿಂದೂಗಳಂತಾರ, ಯಾರು ಮೋಕ್ಷ ಸಾಧನೆಯನ್ನು ಒಪ್ಕೊಳ್ತಾರ, ಮೋಕ್ಷ ಪಡೆಯುವುದರ ಮೇಲೆ ಯಾರಿಗೆ ನಂಬಿಕೆ ಇದೆಯೋ ಅವರಿಗೆ ಹಿಂದೂಗಳಂತ ಕರೀತಾರ. ಹಾಗಾದ್ರೆ ಬಸವಣ್ಣವ್ರು ಇವುಗಳನ್ನು ಒಪ್ಕೊಂಡಿದ್ರೋ ಇಲ್ಲೋ ಅಂತ ತಮಗೆ ಅನಿಸಿದ್ರ ಬಸವಣ್ಣವರು ಕರ್ಮ ಸಿದ್ಧಾಂತವನ್ನು ಬಹಳ ಚಂದಾಗಿ ಒಪ್ಕೊಂಡಾರ. ಪಂಡಿತನಾಗಲಿ ಮೂರ್ಖನಾಗಲಿ ಸಂಚಿತ ಕರ್ಮ ಉಂಡಲ್ಲದೆ ಬಿಡದು, ಪ್ರಾರಬ್ಧ ಕರ್ಮ ಭೋಗಿಸದಲ್ಲದೆ ಹೋಗದೆಂದು ಶ್ರುತಿ ಸಾರುತ್ತಾ ಇದ್ದಾವೆ ನೋಡ. ಅಲ್ರಿ, ಬಸವಣ್ಣವರು ವೇದಗಳನ್ನು ಒಪ್ಕೊಳ್ಳಂಗಿಲ್ಲ ಅಂತ ಹೇಳಿದ್ರು. ಈಗ ಪ್ರವಚನ ಮಾಡುವ ಸ್ವಾಮಿಗಳಿವರು ಈ ಬಸವಣ್ಣವರು ವಚನದೊಳಗೆ ಹೇಳ್ಯಾರ, ಪಂಡಿತನಾಗಲಿ ಮೂರ್ಖನಾಗಲಿ ಸಂಚಿತ ಕರ್ಮ ಉಂಡಲ್ಲದೆ ಬಿಡದು, ಪ್ರಾರಬ್ಧ ಕರ್ಮ ಭೋಗಿಸದಲ್ಲದೆ ತೀರದು ಅಂತ ಇಷ್ಟು ಸ್ಪಷ್ಟವಾಗಿ ಬಸವಣ್ಣವ್ರು ಹೇಳ್ತಾ, ತಾನಾವ ಲೋಕದೊಳಗಿದ್ದರೂ ಬಿಡದು, ಇದನ್ನು ಶ್ರುತಿ ಸಾರುತ್ತಾ ಇದ್ದಾವೆ ನೋಡ. ಶ್ರುತಿ ಅಂದ್ರೆ ಉಪನಿಷತ್ತುಗಳು, ಉಪನಿಷತ್ತುಗಳಂದ್ರೆ ವೇದದ ಅಂತಿಮ ಭಾಗ. ಹಾಗಾದ್ರೆ ಬಸವಣ್ಣವರು ವೇದಗಳನ್ನು ಒಪ್ಕೊಂಡಂಗೆ ಆತಂತಿರೋ ಇಲ್ಲಂತಿರೋ? ಮತ್ತು ಇವರೆಲ್ಲ ಏನು ಹೇಳ್ಕೊಂತ ಹೊಂಟಾರಲ್ಲ, ಇದು ನಿಜ ಏನು? ಜನರನ್ನ ಭ್ರಮಿತರನ್ನಾಗಿಸೋದು, ಜನರ ತಲೆ ಕೆಡಿಸೋದು ಇಂಥ ಕೆಲಸ. ಅವರ ಪಾದ ಪದ್ಮಗಳಲ್ಲಿ ನಮ್ಮ ಪ್ರಣಾಮ ಮಾಡಿ ನಮ್ಮ ಅರಿಕೆ ಏನು ಅಂದ್ರೆ, ಬಸವಣ್ಣವರ ಸಾಹಿತ್ಯವನ್ನು ಚೆನ್ನಾಗಿ ಓದ್ರಿ. ಸುಮ್ಮನೆ ಒಂದು 4-6 ವಚನ ಬಾಯ್ಪಾಟ್ ಮಾಡ್ಕೊಂಡು ಹ್ಯಾಂಗೆ ಬಾಯಿಗೆ ಬಂದಂಗೆ ಜಾಡಿಸ್ಕೋತಾ ಹೊಂಟಿರಲ್ಲ, ಈ ಉದ್ಯೋಗ ಬಂದ್ ಮಾಡಿ. ಇದರಿಂದ ಸಮಾಜಕ್ಕೇನು ಒಳ್ಳೆಯದಾಗೋದಿಲ್ಲ. ಸಮಾಜವನ್ನು ದಾರಿ ಬಿಡಿಸ್ತೀರಿ ನೀವು, ದಾರಿ ತಪ್ಪಿಸ್ತೀರಿ ನೀವು. ದಯವಿಟ್ಟು ಇಂಥ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. ಇವನು ಓದ್ರಿ. ಕರ್ಮಫಲ ಗೂಡಿ ಕೂಡಲ ಸಂಗಮ ದೇವಂಗೆ ಆತ್ಮ ನೈವೇದ್ಯವ ಮಾಡಿದವನೇ ಧನ್ಯ ಅಂತ 773ನೇ ವಚನ ಇದು ಬಸವಣ್ಣವ್ರದ್ದು. ಆಮೇಲೆ ಇವು ವೇದವನ್ನು ಒಪ್ಕೊಂಡಿಲ್ಲ ಬಸವಣ್ಣವರು ಅಂತ ಇನ್ನೊಂದು ಮಾತನ್ನು ಹೇಳ್ತಾರೆ. ಕಾಡು ಸಿದ್ದೇಶ್ವರದ ಒಂದು ವಚನವನ್ನ, ವೇದವನ್ನು ಓದುವವ ಯಾರ ಮಗನ ಅಂತಾರ್ರಿ? ಬ್ಯಾಡ್ರಿ, ಶಾಸ್ತ್ರವನ್ನು ಓದುವವ ಸೂಳೆಯ ಮಗ ಅಂತಂದ್ರು. ತಾವು ನಿರ್ಣಯ ಮಾಡ್ರೆ ಇದನ್ನ, ಈ ವಚನವನ್ನ ಬಹಳ ಮಂದಿ ಈ ಸೋಷಿಯಲ್ ಮೀಡಿಯಾದಾಗ ಓಡಿಸ್ತಾರೆ. ಅದರ ತಾತ್ಪರ್ಯ ಏನು ಅಂತ ಇವ್ರು ಯಾರೂ ಓದಿಲ್ಲ. ಇದರ ಅಪ್ಪನಂತ ವಚನಗಳು ಕಾಡು ಸಿದ್ದೇಶ್ವರರು ಅದಾವ್ರಿ, ಇವರಿಗೆ ಚಂದಾಗಿ ಆರತಿ ಮಾಡುವಂಥ ವಚನಗಳದಾವ. ಅದನ್ನ ಅವ್ನು ಹೇಳಕ್ ಹೋಗಿಲ್ಲ. ನಾ ಈಗ ಇದರ ಅರ್ಥ ಏನು ಹೇಳೋದು ಅಂದ್ರೆ, ಶಾಸ್ತ್ರವನ್ನು ಓದುವವರೆಲ್ಲ ಸೂಳೆಯ ಮಕ್ಕಳು ಅಂತ ಅಂದಿದ್ರು ಅಂದ್ರ, ಪಗು ಹಳಕಟ್ಟಿ ಅವ್ರ ಮ್ಯಾಗ ತಮ್ಮ ವಿಶ್ವಾಸ ಐತೋ ಇಲ್ಲಿ ಕುಂತವ್ರದು. ಆ ಪುಣ್ಯಾತ್ಮ ಬರಲಿಲ್ಲ ಅಂತಂದ್ರೆ ನಮಗೆ ವಚನ ಶಾಸ್ತ್ರವನ್ನು ಇವತ್ತು ನೋಡಕ ಸಿಗ್ತಿದ್ದಿಲ್ಲ. ಆ ಮನುಷ್ಯ ಇಡೀ ತನ್ನ ಜೀವನವನ್ನ ವಚನ ಶಾಸ್ತ್ರಗಳ ವಚನದ ಕಟ್ಟುಗಳನ್ನು ಊರೂರಿಗೆ ಹೋಗಿ ತಂದು ತನ್ನದೇ ಆದಂಥ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಮುದ್ರಿಸಿ ಈ ನಾಡಿಗೆ ನೀಡಿದವನು. ಶರಣರನ್ನ ಪರಿಚಯಿಸಿದವರು ಯಾರಾದರೂ ಇದ್ರೆ ನಮ್ಮ ವಚನ ಪಿತಾಮಹ ಪಗು ಹಳಕಟ್ಟಿಯವರು. ಆ ಹಳಕಟ್ಟಿಯವರು
ತಾವು ರಚಿಸಿದಂಥ ಆ ಪುಸ್ತಕಕ್ಕೊಂದು ಹೆಸರು ಕೊಟ್ಟಾರೆ, ವಚನಶಾಸ್ತ್ರ ಸಾರ ಅಂತ. ಅಂದ್ರೆ ವಚನಗಳಿಗೆ ಶಾಸ್ತ್ರ ಅಂದ್ರಂತಿರೋ ಇಲ್ಲಂತಿರೋ ಅಂದ್ರಲ್ಲ. ಹಾಗಾದ್ರೆ ಈ ಶಾಸ್ತ್ರ ಓದೋರಿಗೆ ಏನಂತೀರಿ? ನಾ ಅನ್ನೋದಿಲ್ಲ. ಈಗಾಗಲೇ ಅಂದಿದ್ರಲ್ಲ, ಅದನ್ನ ಅಟ್ಟ ಹೇಳಿದೆ, ಈಗ ನಾ ಅನ್ನೋದಿಲ್ಲ. ಇವರು ಒಬ್ಬರ ಅಂದಿಲ್ಲ. ಮತ್ತೆ ಇದು ವಚನವೂ ಶಾಸ್ತ್ರವೇ. ಯಾವಾಗ ಕ್ರಮ ಬರುತ್ತಲ್ಲ, ಸ್ಥಳಕಟ್ಟುಗಳ ಮೇಲೆ ಮಾತಾಡಕ್ ಹೋಗ್ತೀವಲ್ಲ, ಅವಾಗ ಅದು ಶಾಸ್ತ್ರ ಆಗಿಬಿಡ್ತದೆ. ಇಷ್ಟೇ ಅಲ್ಲ, ರಂಗನಾಥ ದಿವಾಕರ್ ಅವರು, ರಂಗನಾಥರಾಯರು ತಮ್ಮ ಆಯುಷ್ಯವನ್ನು, ಆ ಮನುಷ್ಯ ಬಹಳ ದೊಡ್ಡ ಪಂಡಿತ, ಅವರು ಸಹಿತ ಒಂದು ಪುಸ್ತಕ ಬರೆದ, ವಚನಶಾಸ್ತ್ರ ರಹಸ್ಯ ಅಂತ. ಎಲ್ಲರೂ ಓದ್ಬೇಕು ಅಂಥ ಪುಸ್ತಕ ಬರೆದ. ಅದ್ರೊಳಗೆ ಒಂದು ಮಾತನ್ನು ಬರೆದಾರ, ಎಲ್ಲಿ ಎಲ್ಲಿ ಜ್ಞಾನದ ಮಾತುಗಳು ಬರ್ತಾವೋ ಅದಕ್ಕೆ ವೇದ ಅಂತ ಕರಿಬೇಕು ಅಂತ ಆರ್ ದಿವಾಕರ್ ಅವ್ರು ಹೇಳ್ಯಾರ. ಹಾಗಾದ್ರೆ ಶರಣರು ಬಸವಣ್ಣವರು ವೇದಗಳನ್ನು ಒಪ್ಕೊಂಡಿದ್ರು ಇಲ್ಲೋ ಅನ್ನೋದನ್ನ ಅವರವ್ರ ವಿಚಾರಕ್ಕೆ ಬಿಟ್ಟು ಬಿಡೋದು. ಶರಣರಂತೂ ಒಪ್ಕೊಂಡಿದ್ರು. ಇಲ್ಲ ಅಂತನ್ನೋರು ನನ್ನ ಹತ್ರ ಬರ್ರಿ, ನೀವು ಎಲ್ಲಿ ಅಂತೀರ ಅಲ್ಲಿ ನಾ ಬರಕ್ಕೆ ತಯಾರಿದ್ದೀನಿ, ಇಂಥದ ಒಂದು ವೇದಿಕೆ ತಯಾರು ಮಾಡ್ರಿ, ಅಲ್ಲಿ ಕುಂತ್ಕೊಂಡು ಚರ್ಚೆ ಮಾಡೋಣ. ಏನು ನಮಗೆ ಬರಲಿಲ್ಲ ಅಂದ್ರೆ ನಾವು ಸೋಲ್ತೀವಿ, ನಿಮಗೆ ಬರಲಿಲ್ಲ ಅಂದ್ರೆ ನೀವು ಸೋಲ್ತೀರಿ, ಪ್ರಶ್ನೆ ಆಗಲ್ಲ. ಆದ್ರೆ ಜನರಿಗೆ ತಪ್ಪು ಮಾರ್ಗದರ್ಶನ ಮಾಡಬೇಡ್ರಿ ಅಂತ ನನ್ನ ಕಳಕಳಿ ವಿನಂತಿ ಆ ಪುಣ್ಯಾತ್ಮರಿಗೆ. ಇರಲಿಲ್ಲ ಅಂದ್ರೆ ಮುಂದೆ ಕುಂತವ್ರು ನಾವು ಮಾತಾಡಿದ್ರು ಚಪ್ಪಾಳಿ ಬಾರಿಸ್ತೀರಿ, ಅವ್ರು ಬಂದು ನೀವೇ ಬಾರಿಸೋರು. ನೀವೇನು ಸಾಮಾನ್ಯ ಮಂದಿ ಅಲ್ಲದೇವ್ರ. ಯಪ್ಪ, ಎಲ್ಲ ಅರ್ಥ ಮಾಡ್ಕೊಂಡ್ವಿ, ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಈ ಜನ್ಮದಾಗ ಏನು ಆಗುದಿಲ್ಲ ನಮ್ಗೆ. ಈಗ ನಮಗೆ ಸಹಾನುಭೂತಿ ತೋರಿಸಿರಿ, ಅವ್ರು ಬಂದ್ರಂದ್ರೆ ಅಲ್ಲಿನೂ ಕುಂತು ಜಡದದ್ದು. ಯಾಕೋ ಸ್ವಾಮಿ ಹಿಂಗ್ಯಾಕೆ ಮಾತಾಡ್ತೀನಿ ನಮ್ಮ ದೇವ್ರಿಗೆ ಅಂತ ನೀವು ಕೇಳಿದ್ರಂದ್ರೆ ನನಗಿಂತ ಮಾತಾಡೋ ಅವಶ್ಯಕತೆ ಬರ್ತಿತ್ತಾನೆ. ಇವತ್ತು ನಿಮ್ಮ ಕರ್ತವ್ಯ ಇತ್ತಿದು. ಅವ್ರು ಏನು ಹೇಳಕ್ ಹೊಂಟಿದ್ರು, ಮನ್ಯಾನ್ ಜಗಲಿ ಮ್ಯಾಗಿನ ದೇವರೆಲ್ಲ ಒಯ್ದು ಹೊಳಿಗೆ ಹೋಗಿರಿ ಅಂದ್ರಪ್ಪ. ನಿಮ್ಗೆ ಒಗ್ಯಾಕೆ ತಯಾರಿದ್ದೀರಿ ನೀವು? ನಾನು ಒಂದೇ ಮಾತನಾಗ ಹೇಳ, ಒಗ್ಯವ್ರಿದ್ರೆ ಅಂದ್ರೆ ನಡ್ರಿ ನಾನು ಬರ್ತೀನಿ. ಈಗ ನಿಮ್ಮ ಕೂಡ ಎಲ್ಲಿ ಹೋಗಿರ್ತೀರಿ ನೋಡ್ತೀರಿ, ನಾವು ಹೊಳೆ ಮಾಡ್ಕೊಂಡು ಮತ್ತೆ ಹೊಳೆ ತರವ್ ನಾವು ಇಲ್ಲಲ್ಲ. ಹೌದಾ? ಎರಡನೇದ್ದು, ನಮ್ಮ ಅಜ್ಜವ್ರು ಆಗಲೇ ಹೇಳಿದರು, ನಿಮ್ಮ ದೇವ್ರಿಗೆ, ನಿಮ್ಮ ಮನೆ ದೇವ್ರಿಗೆ ಹೋಗ್ತೀರಿ, ಹೋಗ್ಬ್ಯಾಡ್ರಿ ಅಂದ್ರೆ ನಿಮಗೆ ನಡೀತೈತೇನು? ಎಲ್ಲ ಎಲ್ಲರಿಗೆ ಮನೆ ದೇವ್ರು ಅದಾವೋ ಇಲ್ಲೋ? ನಿಮ್ಮ ಊರಾಗ ಗ್ರಾಮ ದೇವ್ರು ಅದಾವೋ ಇಲ್ಲೋ? ಊರಾಗ ಜಾತ್ರೆ ಮಾಡ್ತಿರೋ ಇಲ್ಲೋ? ಅವ್ರ ಜಾತ್ರೆ ಮಾಡಬೇಡ ಅಂತಾರೆ, ಬಿಡವ್ರನು ಅಲ್ಲ. ಬಿಟ್ಟಿದ್ರಂದ್ರೆ 800 ಯಾಕೆ ವರ್ಷ ಹೋಗ್ತಿದ್ವು ಶಿವಾಯನಮ್ಮ. ಇವ್ರು ಮಾತಾಡಿದ್ದಲ್ಲಿ ಬಾಗಲಕೋಟೆಯಾಗ ಒಂದು ಗುಡಿಯಾಗ ಹೋಗಿ ಯಾರೋ ಗುಡಿ ಮುಂದೆ ಪ್ರವಚನ ಮಾಡಕ್ ಹತ್ತಿದ್ರಿ. ಅವ್ರು ಕತೆ ಹೇಳ್ತೀನಿ ನಿಮ್ಗೆ, ಕೆಲವು ವರ್ಷದ ಹಿಂದಿನ ಮಾತ. ಆ ಗುಡಿಯಾಗ ಆರತಿ ನಡೆದೈತಿ, ನಗಾರಿ ಬಾರ್ಸಕತ್ತಾರ. ಇವ್ರು ದೇವ್ರಿಗೆ ಬೈಯಕ್ಕೆ ಶುರು ಮಾಡಿದ್ರು ಬರದ ಗುಡಿ ಮುಂದನ. ಆ ಊರಾನ ಮಂದಿ ಏನು ಬಡಿಗೆ ತಗೊಂಡು ಬಂದ್ರು, ಶಿರೂರಾಗಿದ್ ನಾ ಹೇಳೋದು, ಬಾಗಲಕೋಟೆ ಹತ್ತಿರ ಶಿರೂರಾಗ ಅದಿರೋದಿಲ್ಲ ಐತ್ ನೋಡಿಲ್ಲ. ಬಡ್ಗಿ ತಗೊಂಡು ಏನು ಬೆನ್ನು ಹತ್ತಿದ್ರು, ಯಾರ ಪಟಕ ಅಲ್ಲೇ ಬಿದ್ದು, ಕೆಲವು ಮಂದಿ ಲುಂಗಿನ ಅಲ್ಲೇ ಬಿಚ್ಕೊಂಡು ಬಿದ್ದು, ಹೆಂಡತಿ ಹೊಲ್ದಾಗ ಹಾಕಿ ಓಡ್ತಿದ್ದು. ಒಬ್ಬ ಮನುಷ್ಯ ತತ್ವ, ಹರಳಯ್ಯ ಮದುವರ್ಸರ ಮಕ್ಕಳು ಮದುವೆ ಮಾಡಿದ್ರಲ್ಲ, ಹಂಗೆ ನಿಮ್ಮ ಮಕ್ಕಳದ್ದು ಎಷ್ಟು ಮಂದಿ ಮಾಡಿರಿ? ನಿಮ್ಮ ಮಕ್ಕಳದ್ದು ಎಷ್ಟು ಮಂದಿ ಇಂಥ ಮದುವೆ ಮಾಡಿರಿ ಅಂತ ಪ್ರಸಂಗ ಬಂದಿಲ್ಲ ಬಿಡ್ರಿ. ಯಾಕ ಪ್ರಯತ್ನ ಮಾಡಕ್ ಬರ್ತಿದ್ದಿಲ್ಲ? ಒಬ್ಬ ಮಾದಾರ ಹರಳಯ್ಯನ ಮಗಳು ಸಿಗ್ತಿದ್ದಿಲ್ಲ ನಿನಗೆ ಸೊಸಿ ಅಂತ ತಗೊಳಕ್? ಇರ್ಲಿಲ್ಲ ಅಂದ್ರೆ ಹರಳಯ್ಯನ ಮಗ ಶೀಲವಂತ ಒಬ್ಬ ಸಿಗ್ತಿದ್ದಿಲ್ಲ ನಿನಗ ನಿನ್ನ ಮಗಳು ಕೊಡ್ಲಾಕ? ಬರೇ ಬಾಯಿಂದ ಮಾತಾಡ್ತೀರಿ ನೀವು. ದಯವಿಟ್ಟು ಈ ಬುಡ್ಬುಡಿಕೆ ಕೆಲಸ ಬಿಡಿ. ಅವ ಬುಡ್ಬುಡಿಕೆ ಏನು ಹೇಳ್ತಾನೆ, ನಿಂದ ಹಂಗೆ ಆಕೈತಿ, ನಿಂದ ಹಿಂಗೆ ಆಕೈತಿ, ₹1 ಕೊಡುವ ತನ್ನ ಮಕ್ಕಳ. ಅಲ್ಲಿ ನಿನಗೆಲ್ಲ ಎಷ್ಟು ಮುಂದಿನ ತಿಳಿತಂದ್ರೆ ನೀ ಯಾಕೆ ₹1 ಕಡ್ಡಾಡ್ತೀವಪ್ಪ? ಅದಕ್ಕೆ ಇದನ್ನು ಮಾಡಕ್ಕೆ ಹೋಗ್ಬೇಡಿ. ಸರಿ, ಇದನ್ನು ಬಿಟ್ಟು ನಿಜವಾದ ಬಸವಣ್ಣವ್ರ ಜೀವನ ಬದುಕತ್ತೆ. ನಾ ಸ್ವಾಮಿಗಳಿಗೆ ಕೇಳಿದೆ, ನೀವೇನು ಕಾಯ್ಕ ಮಾಡ್ತೀರಿ ಅಂತ. ಏನು ಕಾಯ್ಕದ ಏನೂ ಇಲ್ಲ. ಪ್ರಸಾದ ಮಾಡ್ತೀವಿ, ಮಾಡಿಸ್ಬೇಕು. ಪ್ರಸಾದ ಮಾಡಕ್ಕೆ ಹೇಳಿಲ್ಲ ಬಸವಣ್ಣವರು, ಪ್ರಸಾದ ಮಾಡಿಸ್ರಿ ಅಂತ ಹೇಳ್ಯಾರ, ದಾಸೋಹ ಮಾಡಿಸ್ರಿ ಅಂತ ಹೇಳ್ಯಾರ. ಇವ್ರು ತಾವ ಹೊಡಿತಾರೆ. ಬಸವಾದಿ ಪ್ರಮಥರನ್ನು ತಪ್ಪಾಗಿ ಅರ್ಥೈಸಿ ಅವ್ರ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡ್ತಾ ಇದ್ದಾರಲ್ಲ, ಅದನ್ನೆಲ್ಲ ತೆಗೆದು ಹಾಕಿ ಶರಣರ ಕಾಯಕ,
ಶರಣರ ದಾಸೋಹ, ಶರಣರ ಸಮಾನತೆ, ಶರಣರ ಪೂಜೆ, ಶರಣರ ನಿಷ್ಠೆ, ದೇವರಲ್ಲಿ ನಿಷ್ಠೆ. ಎಂಥ ದೇವ್ರಿ, ಪ್ರತಿಯೊಬ್ಬ ಶರಣರಿಗೂ ಸಹಿತ ಆಗಲೇ ನಮ್ಮ ಪೂಜ್ಯರು ಹೇಳಿದರು, ಶಂಕರಾರೂಢ ಸ್ವಾಮಿಗಳು, ಎಲ್ಲ ಶರಣರಿಗೂ ಅವರ ವಚನಗಳ ಅಂಕಿತ ನಾಮ ಅವ್ರ ಮನಿ ದೇವರದವ್ರು. ಬಸವಣ್ಣವ್ರಿಗೆ ಕೂಡಲ ಸಂಗಯ್ಯ ಮಧ್ಯರಾತ್ರಿಯೊಳಗೆ ಕಲ್ಯಾಣ ಬಿಟ್ಟರು. ಈ ಹರಳೆಯ ಮಧುವರಸರ ಮಕ್ಕಳ ಮದುವೆ ಆದ ನಂತರ ಬಿಡುವಂಥ ಪ್ರಸಂಗ ಬಂತು. ಚಕ್ಕ ಬಸವಣ್ಣವ್ರಿಗೆ ಹೋಗ್ಬೇಕಂದ್ರೆ ಇಷ್ಟು ದೊಡ್ಡ ನಾಡು ಬಿದ್ದಿತ್ತು, ಹೋಗಲಿಲ್ಲ. ಕೂಡಲ ಸಂಗಮಕ ಯಾಕೆ ಬಂದರ್ರಿ? ಇಷ್ಟು ದೇವರದು, ಅವ್ರ ಕುಲದೇವರದು. ಆ ಕುಲದೇವರ ಮೇಲೆ ಇರುವಂಥ ನಿಷ್ಠೆ ಮತ್ತೆ ಯಾವುದರ ಮೇಲೆ? ಮತ್ತು ಅದೇ ಕೂಡಲ ಸಂಗಪ್ಪಗ ಶಿವ ಅಂತ ಕರೆದ್ರು, ಅದಕ್ಕೆ ದೇವರು ಅಂತ ಕರೆದ್ರು ಎಲ್ಲರೂ. ಸೊಲ್ಲಾಪುರ ಸಿದ್ದರಾಮೇಶ್ವರರಿಗೆ ಅವ್ರ ವಚನಾಂಕಿತ ನೋಡಿದರೆ ಕಪಿಲ ಸಿದ್ಧ, ಮಲ್ಲಿಕಾರ್ಜುನ, ಶ್ರೀಶೈಲ ಮಲ್ಲಿಕಾರ್ಜುನನ ನನ್ನ ಆರಾಧ್ಯ ಅಂತ ಹೇಳ್ಕೊಂಡ್ರು. ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಅಂಕಿತ ಏನಿಟ್ಕೊಂಡ್ಲು ಅಂದ್ರೆ ಚನ್ನ ಮಲ್ಲಿಕಾರ್ಜುನ ಅಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ. ನಮ್ಮ ವಿಜಾಪುರದವರೇ ಆದಂಥ ಹಾವಿನಾಳ ಕಲ್ಲಯ್ಯನವರು, ನೀವು ಇವತ್ತು ಹಾವಿನಾಳಕ್ಕೆ ಹೋಗ್ರಿ, ಕಲ್ಮೇಶ್ವರ ದೇವಸ್ಥಾನ ಐತಿಲ್ ನೋಡ್ರಿ ನೀವಾಗಿ. ಆ ಊರ ಗ್ರಾಮ ದೇವತೆನ ಅವ್ರದ್ದು ವಚನಾಂಕಿತವಾಗಿತ್ತು. ಎಲ್ಲ 770 ಶರಣರು ಏನು ವಚನ ಬರ್ದಾರ, 700 ಮಂದಿ, ಎಲ್ಲರ ವಚನಾಂಕಿತಗಳು ಸಹಿತ ಅವ್ರ ಮನಿ ದೇವರ, ಅವ್ರ ಗ್ರಾಮ ದೇವರ ಅದಾವ. ಆದ್ದರಿಂದ ಎಲ್ಲ ಶರಣರು ಹಿಂದೂಗಳಾಗಿದ್ರು ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ. ನೀವು ಅವರನ್ನು ಒಯ್ದು ನಾಸ್ತಿಕರನ್ನಾಗಿ ಮಾಡಬೇಡ ದಯವಿಟ್ಟು. ಯಾವ ಶರಣರು ಪ್ರಾಸಂಗಿಕವಾಗಿ ಒಂದು 4-6 ಮಾತುಗಳು ಬಂದಿರ್ತಾವಂತ. ಈಗ ಶಂಕರಾಚಾರ್ಯರು ಸಹಿತ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವನಾಪರ ಅಂತ ಹೇಳಿ, ಬ್ರಹ್ಮ ಒಂದೇ ಸತ್ಯ, ಜಗತ್ತೆಲ್ಲ ಮಿಥ್ಯ ಅಂತ ಹೇಳಿದರು. ಹೇಳಿ ಮತ್ತೇನಂದ್ರು, ಒಬ್ಬ ಮುದುಕ 96 ವರ್ಷ ಡುಕ್ರೀಕರಣೆ ಡುಕ್ರವ ಮಾಡಲೆಂದಿರಿಸಿಕೊಂಡಿರಯ್ಯ, 6ನೇ ಭವಾಂತರದಲ್ಲಿ ವೃಷಭನೆಂಬ ಗಣದಲ್ಲಿ ಬಸವನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ಒಕ್ಕುದ ಮಿಕ್ಕುದಕ್ಕೆ ಯೋಗ್ಯನ ಪೂರ್ವ ಜನ್ಮಗಳನ್ನು ಹೇಳ್ಕೊಂಡಾರ. ಇವೆಲ್ಲ ತಾನು ಜನ್ಮಾಂತರದಿಂದಲೂ ಶಿವನ ಸೇವೆಯಲ್ಲಿ ಬೆಳೆದುಕೊಂಡು ಬಂದಿದ್ದೇನೆ ಅನ್ನುವುದನ್ನು ಸಾಂಕೇತಿಕವಾಗಿ ಬಸವಣ್ಣವರು ಹೇಳ್ತಾ ಇದ್ದಾರೆ. ಶಿಲಾದ ಅಂದ್ರೆ ನಂದಿಯವನು, ಎಲ್ಲ ಗಣಗಳಿಗೂ ಅಗ್ರಗಣ್ಯ. ಸ್ಕಂದ ಅಂದ್ರೆ ತಾರಕಾಸುರನ ಸಂಹಾರ ಮಾಡಲಿಕ್ಕೆ ಆದಂಥ ಅವತಾರ ಇದು. ನೀಲಲೋಹಿತ ಅಂದ್ರೆ ಗಿರಿಜಾ ವಿವಾಹವನ್ನು ನಿರ್ವಹಿಸಿದಂಥವನು. ಮನೋಹರ ಅಂದ್ರೆ ಶಿವಭಾವ ಪ್ರಚಾರಕನಾಗಿದ್ದ. ಕಾಲಲೋಚನ ಅಂದ್ರೆ ಅಂಧಕಾಸುರನ ವಧೆಗೆ ನೆರವಾದವ. ವೃಷಭ ಅಂದ್ರೆ ಧ್ವಜ ಸ್ವರೂಪಿ ಅಂತ. ಆಮೇಲೆ ನಾನು ಎಲ್ಲ ಪೂಜ್ಯ ಪಾದರಲ್ಲಿ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತೀನಿ. ನಾನು ಸ್ವಲ್ಪ ಸುಮ್ಮನೆ ನಮ್ಮ ಪರಿವಾರದವ್ರು ಎಲ್ಲರೂ ಒಬ್ಬೊಬ್ಬ ಪೂಜ್ಯರು ಕೃಪೆ ಮಾಡಿ ಬಂದರು. ಆದ್ದರಿಂದ ಅವರೆಲ್ಲರ ಧನ್ಯವಾದಗಳನ್ನು ನಾನು ನಮ್ಮ ಕಡೆಯಿಂದನೂ ಬೇಯಿಸ್ಕೋಬೇಕು. ಈ ಗೌಡನ್ ಯಾವ ಹಗಲು ರಾತ್ರಿ ಶೆಲೈನ್ ಹಚ್ಕೊಂಡು ಇದ್ರೊಳಗೆ, ಆಮ್ಯಾಗ ಇದೇನು ಬಳಗೈತೆ ನನ್ನ ಹಿಂದೆ ಮುಂದೆ ಇಲ್ಲಿ ಕಾಣಿಸ್ತೈತಿ. ಆಮ್ಯಾಗ ಕೆಲವು ಜನ ಕುಂತಾರೆ ಹಗಲು ರಾತ್ರಿ ಕಿಶೆದನ್ ರೊಕ್ಕ ಹಾಕಿ. ಇದು ಯಾವುದು ಇದು ಅಲ್ರಿ, ಕೃಪಾ ಪೋಷಿತ್ ಕಂಪನಿ ಅಲ್ಲಿದು. ಇಲ್ಲಿದ ಇವರ ಎಲ್ಲರೂ ಕೂಡಿ ಹಣ ಹಾಕಿ ಇದನ್ನ ಮಾಡಿದ್ರು. ನೀವೆಲ್ಲರೂ ದೂರದಿಂದನೂ ಬಂದಿರಿ, ಸಮೀಪದಿಂದನೂ ಬಂದಿರಿ. ಬರೀ ಒಂದು ಅಭಿಮಾನಕ್ಕಾಗಿ ಬಂದಿರಿ. ಕಾಡಸಿದ್ದೇಶ್ವರ ಸ್ವಾಮಿಗಳು ಕರ್ದಾರ ಅಂದ್ರೆ ಹೋಗ್ಬೇಕು ಅನ್ನೋ ಅಭಿಮಾನಕ್ಕೆ ಬಂದಿರಿ. ಇಲ್ಲೊಂದು ಬಂದ್ರು ನೋಡ್ರಿ, ಇವರು ನಮ್ಮ ಶಿಲೆದಾರ ಕಂಪನಿನ ಎಲ್ಲ ಇದೆ. ಅವರು ಹಗಲು ರಾತ್ರಿ 15 ದಿವಸ 15ನೇ ದಿವಸ ರೀ, 15ನೇ ದಿವಸದಾಗ ಹಗಲು ರಾತ್ರಿ ಎಷ್ಟು ಕಟ್ಕೊಟ್ರು ಅಂದ್ರೆ, ಆಮ್ಯಾಗ ಇವ್ರ ಪರಿಚಯದಿಂದ ಅಕ್ಕಪಕ್ಕದೊಳಗೆ ಎಲ್ಲರೂ ಅವ್ರು ನಮ್ಮದ ಇದು ಮನೆ ಕಾರ್ಯಕ್ರಮ ಐತೆ ನಂಗೆ. ನಮ್ಮ ಇವ ದೇವರಿಬ್ಬರಿಗೆ ಬಸನಗೌಡ ಇಲ್ಲಿ ಅದ ನೋಡ್ರಿ, ಬಸನಗೌಡ ಒಬ್ಬನ 150 ಗಾಡಿ ಮಾಡ್ಕೊಂಡು ಬಂದ. ನಾನು ಕಿಶಾದಲ್ಲಿ ರೊಕ್ಕ ನಮ್ಮ ಗೌಡ ಇನ್ನೊಬ್ಬ ಇಲ್ಲೇ ಅದಲ್ಲ. ಕೊಳಪುರ ಗೌಡ ಇಲ್ಲ ನಾನು. ನೀವು ಕೊಳಪುರ ಕಡಿಮೆ ನೀವು ಮಾಡ್ರಿ, ನಾ ಅದನ್ನು ನೋಡ್ತೀನಂತ. ನೀವು ಎಲ್ಲರೂ ಯಾರು 1000-2000 ಹಾಕಿದವ್ರು ಇಲ್ರಿ, ಲಕ್ಷಗಟ್ಟಲೆ ಹಾಕ್ಯಾರ. ಆಮ್ಯಾಗ
ಈ ಮಂದಿ ಉಳಿದವ್ರು ನೀವೇನದಿರಲ್ಲ, ಊಟಕ್ಕೆ ₹1 ಖರೀದಿ ಮಾಡ್ಕೊಂಡು ಬಂದಿಲ್ಲ. ಎಲ್ಲ ಈ ನಮ್ಮ ಜಮಖಂಡಿ ತಾಲೂಕಿನ ಮಂದಿ ಎಲ್ಲ ಊರವರು 1-2 ಕಿಲೋ ಗುಂಡೆ ಮಾಡ್ಕೊಂಡು ಬಂದಾರ. ಆಮ್ಯಾಗ ಒಬ್ರು ಎಣ್ಣೆ ಡಬ್ಬಿ ಕೊಟ್ರು, ನಮ್ಮ ಗಲಗಲಿ ಶೆಟ್ ಒಬ್ಬ, ಹಾಂ ಚಿಕ್ಕಲ್ಕಿ ಅವರು, ಎಲ್ಲ ಊರವರು ನೀವು ಮಾಡ್ಕೊಂಡು ಬಂದೀವಿ. ಬರೇ ಕೊಟ್ಟು ಕುಂತಿಲ್ಲ, ನೀವು ಬಂದಿರಿ. ನಾವು ಕೊಡ್ಲಿಲ್ಲ ಅಂದ್ರೆ ನಡೀತೈತಿ, ನೀವು ಬರಲಿಲ್ಲ ಅಂದ್ರೆ ಹೆಂಗಾಗೋದು? ಆಯ್ಕೆ ಕೊಟ್ರು ನಾವು. ಸರಿ ಇನ್ನು ಸರಿ ನಾ ಸೂಚನೆ ಬಂತೀನಿ ಸರಿ. ಎಷ್ಟೊತ್ತನ ಎಲ್ಲ ಪಾರಾಗೈತಿ. ಮತ್ತಿನ್ನು ಕೆಲವು ಮಂದಿ ಆ ಹಿಂದೆ ಈ ಒಂದು ಮತ್ತೊಂದು ಮಾತು ಹೇಳ್ತೀನಿ, ಅಲ್ಲಿ ಹಿಂದೆ ಕುರ್ಚಿಗಳು ಖಾಲಿ ಇತ್ತು, ಇಲ್ಲಿ ಮುಂದೆ ಮಂದಿ ಇತ್ತು. ಇನ್ನು ಏನು ನಾಳೆ ಯಾರ ಹಿಂದಿನ ಖಾಲಿ ಕುರ್ಚಿ ತಗೊಂಡು ಫೋಟೋ ತೋರಿಸೋ ಪೈಕಿ ಅದಾರ. ಯಾಕಂದ್ರೆ ಇದ್ರ ಬಿಸಿಲು ಇರುವುದರಿಂದ ಅದು ಕಾಣಂಗಿಲ್ಲ ಅಂತ ತಿಳ್ಕೊಂಡು ನೀವೆಲ್ಲ ಮುಂದೆ ಬಂದ್ರಿ, ಮುಂದೆ ಕೂತ್ರಿ, ಮೊದಲು ನಿಂತ್ರಿ. ಆದ್ರಿಂದ ಜನರಿಗೇನು ಕಡಿಮೆ ಇರಲಿಲ್ಲ. ಎಲ್ಲಕ್ಕೂ ಮಿಗಿಲಾಗಿ ನಮ್ಮ ಪೊಲೀಸ್ ವಿಭಾಗದವರು ಬಹಳ